ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಾಯ್ ಅಂಜಲಿ ಅವರೇ, ಹೇಗಿದ್ದೀರಾ? ನಮಸ್ತೆ ಅಮ್ಮ. ನೀನೇನಿಲ್ಲಿ? ಯಾಕೆ ಬಂದಿದೆಯಾ ಇಲ್ಲಿಗೆ? ನನಗೆ ಗೊತ್ತು ನೀವೆಲ್ಲ ಯಾಕೆ ಒಪ್ಪಿಸ್ಕೊಂಡಿದ್ದೀರಾ ಅಂತ. ಆದರೆ ಅದಕ್ಕೆ ಅಲ್ಲಿ ತುಂಬ ಚೆನ್ನಾಗಿದ್ದಾರೆ. ನೀವು ಯಾಕೋ ನಿಲ್ಸು ನೀನು ಅಧಿಕ ಪ್ರಸಂಗ. ವಯಸ್ಸಿಗೆ ತಕ್ಕ ಹಾಗೆ ನಡ್ಕೋ. ನೆನ್ನೆ ಮೊನ್ನೆ ಬಂದಿರೋ ನಿನಗೆ ಅಮ್ಮ ಬಗ್ಗೆ ಏನು ಗೊತ್ತು? ಏನು ನಡೀತಾ ಇದ್ದೀರಿ? ಒಳ್ಳೇದಾಗಮ್ಮ, ಒಳ್ಳೇದಾಗಲಿ. ಏನಷ್ಟು ಜೋರು ಮಾತು? ನಿಮ್ಮ ಕೋಪನ ಈ ಹುಡುಗಿ ಮೇಲೆ ತೀರ್ಸ್ಕೊತಾ ಇದ್ದೀರಾ? ಅಯ್ಯೋ ಇಲ್ಲ ತಾತ, ಅವರೆಲ್ಲ ಅಮೃತ ಅದಕ್ಕೆ ಬಗ್ಗೆ ವಿಚಾರಿಸ್ತಾ ಇದ್ರು. ನಾನು ಈಗ ಬಂದಲ್ಲ, ಅದಕ್ಕೆ ತಿನ್ನಕ್ಕೆ ಕುಡಿಯೋಕೆ ಏನಾದರೂ ಬೇಕಾ ಅಂತ ಕೇಳ್ತಾ ಇದ್ರು ಅಷ್ಟೇ. ನಿನಗಿರೋ ಒಳ್ಳೆ ಗುಣ, ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ, ಹೊಂದ್ಕೊಂಡು ಹೋಗೋ ಗುಣ ಎಲ್ಲರಲ್ಲೂ ಇದ್ದಿದ್ರೆ ಯಾರ ಜೀವನನೂ ಹಾಳಾಗ್ತಾ ಇರಲಿಲ್ಲ. ನಿನ್ನ ಮದುವೆ ಆಗ್ತಾ ಇರೋ ವಿಷಯ ಕೇಳಿ ತುಂಬ ಸಂತೋಷ ಆಯಿತು. 4 ಜನಕ್ಕೆ ಒಳ್ಳೇದು ಮಾಡೋ ಹುಡುಗ ಅಂತ ಕೇಳಿ ಇನ್ನೂ ಸಂತೋಷ ಆಯಿತು. ನಿನ್ನ ತಂದೆ ತಾಯಿ ಒಳ್ಳೆ ಹುಡುಗನ್ನೇ ಹುಡುಕಿದ್ದಾರೆ. ನಿಜವಾಗ್ಲೂ ತಾತ, ನಿಮಗೆ ಅವ್ರ ಬಗ್ಗೆ ಗೊತ್ತಾ? ನಾನು ವಿಚಾರಿಸಿದ್ದೀನಮ್ಮ. ಮದುವೆ ಅಂದಮೇಲೆ ಹುಡುಗನ ಪೂರ್ವಪರ ವಿಚಾರಿಸಲೇಬೇಕಲ್ವಾ? ಯಾಕೆಂದರೆ ನಾಳೆ ದಿನ ನಿನ್ನ ಜೀವನ ಹಾಳಾಗಬಾರ್ದು. ನೋಡು, ನಿನಗೆ ಈ ಮದುವೆ ಒಪ್ಪಿಗೆನಾ ಮಗಳೇ? ಎದೆ ಮೇಲೆ ಆಡಿ ಬೆಳೆಸಿದ ಮೊಮ್ಮಗಳನ್ನ ಮದ್ವೆ ಇಷ್ಟ ಇದೆಯಾ ಅಂತ ಒಂದು ಮಾತು ಕೇಳ್ದೆ ಈ ಹಳ್ಳಿ ಕೊಂಪೆಗೆ ಕಳ್ಸಿದ್ರು. ಈಗ ಇವಳನ್ನ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅದು ಹೇಳಮ್ಮ. ಅದು ತಾತ, ನನಗೂ ಅಮೃತ ಅದಕ್ಕೆ ಥರ ವಿದ್ಯಾಭ್ಯಾಸನ ಮುಂದುವರಿಸ್ಬೇಕು ಅಂತ ತುಂಬ ಆಸೆ ಕನಸಿದೆ. ಅದಕ್ಕೆ ಇಷ್ಟು ದಿನ ಮದುವೆ ಬೇಡ ಅಂತಿದ್ದೆ. ಆದರೆ ಅವರು ಮದುವೆ ಆದಮೇಲೆ ಓದಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಅಪ್ಪ ಅಮ್ಮ ಹೇಳಿದ್ದಕ್ಕೆಲ್ಲ ಹ್ಞೂ ಅಂದೆ. ಮದುವೆಗೆ ಒಪ್ಕೊಂಡಿದ್ದೀನಿ ತಾತ. ಒಳ್ಳೇದಮ್ಮ, ಎಲ್ಲ ಒಳ್ಳೇದೇ ಆಗತ್ತೆ. ಸರೋಜಾ, ಲಕ್ಷ್ಮಿ ಬಂದಿದ್ದಾಳೆ, ಬಾ. ಹಾ ಬಂದೆ. ಬಾಬಾ. ಏನಮ್ಮ ಲಕ್ಷ್ಮಿ, ಹೇಗಿದೀಯಾ? ಅಮ್ಮ ಅಪ್ಪ ಎಲ್ಲ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ ಅಜ್ಜಿ. ಒಳ್ಳೇದಾಗ್ಲಿ. ನೀನು ಅನ್ಕೊಂಡಿದ್ದೆಲ್ಲ ದೇವ್ರು ನಿಲ್ಕೊಳ್ಳಿ. ತಗೊಳಮ್ಮ, ಇದು ನಮ್ಮ ಕಡೆಯಿಂದ ತಗೋ. ಏನ್ ತಾತ ಇದು? ನೀ ನೋಡು. ಅಯ್ಯೋ ದೇವ್ರೆ, ಏನ್ ತಾತ ಇದು? ಇಲ್ಲ ಇಲ್ಲ ಇಲ್ಲ, ಇದೆಲ್ಲ ಬೇಡ ನಮ್ಗೆ. ನನಗೆ ನಿಮ್ಮ ಆಶೀರ್ವಾದ ಹೊಂದಿದ್ರೆ ಸಾಕು. ಇದು ಪ್ರೀತಿಯಿಂದ ಕೊಡ್ತಾ ಇರೋದು. ಆಶೀರ್ವಾದ ಅನ್ಕೊಂಡೆ ತಗೋ. ಅಜ್ಜಿ ತಗೊಳ್ಳಿ. ಲಕ್ಷ್ಮಿ, ತಾತ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬಾರ್ದು ನೀವು.